ಆಂತರಿಕ ಪಕ್ಷದಲ್ಲಿರುವಂತ ಗೊಂದಲ ಪಕ್ಷದಲ್ಲಿ ಯಾವುದೇ ರೀತಿಯಾದಂಥ ಗೊಂದಲ ಏನೂ ಇಲ್ಲ. ಎಲ್ಲರೂ ನಾವು ಪಕ್ಷದ ಪರವಾಗಿ ಒಂದೇ ಪಾರ್ಟಿಯಾಗಿ ನಾವು ಕೆಲಸ ಮಾಡ್ತೇವೆ. ಎಲ್ಲರನ್ನೂ ವಿಶ್ವಾಸ ತಗೊಳೋಕ್ಕೆ ಎಲ್ಲ ಹಿರಿಯರಾಗಿರ್ಬೋದು, ಯುವಕರಾಗಿರ್ಬೋದು, ಎಲ್ಲ ಘಟಕಗಳನ್ನು ಸಮಾನ ರೀತಿಯಲ್ಲಿ ತೊಗೊಂಡೋಗಿ ನಾವು ಕೆಲಸ ಮಾಡ್ತೇವೆ. ಪಕ್ಷದಲ್ಲಿ ಜಾತಿವಾರು ಸಮಾಜಗಳಾಗ್ತವೆ, ಮತ್ತೊಂದು ಇನ್ನೊಂದು ಬಹಳಷ್ಟು ಸಮಾಜಗಳಾಗ್ತವೆ. ಅಂದರೆ ಯೂತ್ ಕಾಂಗ್ರೆಸ್ ಸಮಾಜ ಇನ್ನೊಂದು ಕೂಡ ಬಹಳಷ್ಟು ದೂರವಿದ್ದಾಗ ಇನ್ನೊಂದು ಕೂಡ ಆಗಿಲ್ಲ ರಾಜ್ಯ ಮಟ್ಟದಲ್ಲಿ ಯೂತ್ ಕಾಂಗ್ರೆಸ್ ಸಮಾಜ. ರಾಜ್ಯ ಮಟ್ಟದಲ್ಲಿ ನಿರಂತರವಾಗಿ ಮೀಟಿಂಗ್ ಆಗ್ತಾ ಇದ್ದಾರೆ. ಅದಕ್ಕೆ ಬೆಂಗಳೂರಲ್ಲಿ ವಿಶೇಷವಾಗಿ ಎಲ್ಲ ಜಿಲ್ಲಾದವರಲ್ಲಿ ಸೇರ್ಬೇಕಂದ್ರೆ ಬೆಂಗಳೂರಲ್ಲಿ ವಿಶೇಷವಾಗಿ ಸೇರಿಸುತ್ತಾರೆ. ಅನೇಕ ಕಮಿಟಿ ಮೀಟಿಂಗ್ಗಳಾಗ್ತವೆ, ಅನೇಕ ಯಾವ ರೀತಿ ಕಾರ್ಯಕ್ರಮವನ್ನು ತಗೊಳ್ಬೇಕಂತ ಅಲ್ಲಿ ಚಿಂತನೆ ಮತ್ತು ಚರ್ಚೆ ಆಗ್ತವೆ. ಮತ್ತು ನಿರಂತರವಾಗಿ ನಾವು ಕೂಡ ಬೆಳಗಾವಿ ಅಧಿವೇಶನದಲ್ಲಿ ಹಿಂದಿನ ಸರ್ಕಾರ ಇದ್ದಾಗ 2023ಕ್ಕಿಂತ ಪೂರ್ವದಲ್ಲಿ ನಾವು ಅಪೋಸಿಷನ್ದಲ್ಲಿದ್ದಾಗ ಅನೇಕ ಬೆಳಗಾಮದಲ್ಲಿ ಕೂಡ ಅನೇಕ ಪ್ರತಿಭಟನೆಗಳನ್ನ ಹೋರಾಟಗಳನ್ನು ನಾವು ಮಾಡಿದ್ದೇವೆ. ಯುವಕರ ಪರವಾಗಿ ಆಗಿರ್ಬೋದು, ಭ್ರಷ್ಟಾಚಾರ ವಿರುದ್ಧ ಆಗಿರ್ಬೋದು, ತಾವು ಕೂಡ ಮಾಧ್ಯಮದವರು ಇದೆ. ಅದರಲ್ಲಿ ನಾವು ವಿಶೇಷವಾಗಿ ಜನರ ಒಂದು ಹಿತ ಸೆಳೆಯುವಂಥ ಕೆಲಸ ಮಾಡಿದ್ವಿ. ಅದಕ್ಕೆ ನಿರಂತರವಾಗಿ ಯೂತ್ ಕಾಂಗ್ರೆಸ್ ಮುಂದಾಳತ್ವವನ್ನು ವಹಿಸಿ ಜನರನ್ನು ಸೆಳೆಯುವಂಥ ಕೆಲಸ ಮಾಡ್ತೇವೆ. ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್ ಈ ಬರುವ ವರ್ಷಗಳಲ್ಲಿ ಆಗುವ ಸಾಧ್ಯತೆ ಇದೆ. ಅದರಲ್ಲಿ ಕೂಡ ನಮ್ಮ ಪಕ್ಷ ವತಿಯಿಂದ ಬೇಕಾದಂಥ ಎಲ್ಲ ಸಿದ್ಧತೆಗಳನ್ನು ಈಗಾಗಲೇ ನಾವು ಮಾಡ್ತಾ ಇದ್ದೇವೆ. ಗ್ರೌಂಡ್ ಮಟ್ಟದಲ್ಲಿ ಕಾರ್ಯಕರ್ತರನ್ನು ಆ್ಯಕ್ಟಿವ್ ಮಾಡಿ ಎಲ್ಲ ಮುಖಂಡ ಜೊತೆ ಚರ್ಚೆ ಮಾಡಿ ಯಾರು ಸೂಕ್ತವಾದ ಅಭ್ಯರ್ಥಿ ಆಯ್ಕೆ ಆಗಿರ್ಬೋದು, ಅಲ್ಲಿ ಏನೇನು ಸ್ಟ್ರಾಟಜಿಗಳನ್ನು ನಾವು ಗ್ರೌಂಡ್ ಮಟ್ಟದಲ್ಲಿ ಮಾಡ್ಬೇಕಂತ ಎಲ್ಲ ಗೊತ್ತು. ನಮ್ಮ ಎಲ್ಲ ಹಿರಿಯರು ಕೂಡ ವರಿಷ್ಠರು ಕೂಡ ಎಲ್ಲ ಅದನ್ನ ಚರ್ಚೆ ಮಾಡಿ ಮುಂದಿನ ದಿನ ತೀರ್ಮಾನ ತಗೋತಾರ ಅಂತ ಹೇಳ್ಬೋದು. ಸರ್ಕಾರ ಇದೆ ಅಲ್ಲಿ ಮೊನ್ನೆ ಡೆಲ್ಲಿಯಲ್ಲಿ ಒಂದೇ ಒಂದು ಕ್ಷೇತ್ರವನ್ನು ಗೆದ್ದಿಲ್ಲ. ಆ ನಿಟ್ಟಿನಲ್ಲಿ ಕರ್ನಾಟಕದಲ್ಲಿ ನೀವು ನನ್ನ ಕರ್ನಾಟಕ ಆಗಿದೆ ಪಕ್ಷಕ್ಕೆ ಸಂಘಟನೆ ಮಾಡುವ ನಿಟ್ಟಿನಲ್ಲಿ ನಾವು ಹೇಗೆ ಕೆಲಸ ಮಾಡ್ತೇವೆ? ಇಲ್ಲ, ನಮ್ಮ ರಾಜ್ಯದಲ್ಲಿ ಯುವಕರು ಕೂಡ ನಮಗೆ ಸಾಥನ್ನು ಕೊಟ್ಟಿದ್ದಾರೆ. ಅಂದಾಗ ಮಾತ್ರ 137 ಸ್ಥಾನಗಳನ್ನು ನಾವು ಗೆಲ್ಲಲಿಕ್ಕೆ ಸಾಧ್ಯವಾಯಿತು. ಮತ್ತು ಆ ತಕ್ಕಂತೆ ಕೂಡ ನಮ್ಮ ಸರ್ಕಾರವು ಯುವಕರನ್ನು ಕೈ ಹಿಡುವಂಥ ಕೆಲಸ ಇವತ್ತು ಮಾಡಿದೆ. ವಿವಿಧ ವಿದ್ಯಾರ್ಥಿಗಳ ಸಂಬಂಧಪಟ್ಟಂಥ ಸಮಸ್ಯೆ ಆಗಿರ್ಬೋದು, ಅದೇ ರೀತಿ ಯುವಕರಿಗೆ ಸಂಬಂಧಪಟ್ಟಂಥ ನೌಕರಿ ಸಿಗಲಾರ್ದಕ್ಕೆ ಸ್ಟೈಫಂಡ್ ಕೊಡೋದಾಗಿರ್ಬೋದು, ನಮ್ಮ ಅನೇಕ ಯೋಜನೆಗಳನ್ನು ನಿರಂತರವಾಗಿ ಕೊಟ್ಕೋತ ಬಂದಿದ್ದಾರೆ. ಅದಕ್ಕೆ ನಮ್ಮ ಸರ್ಕಾರ ಖಂಡಿತವಾಗಿ ಯಾವತ್ತಿದ್ರೂ ಯುವಕರ ಪರವಾಗಿ ಕೆಲಸ ಮಾಡ್ತದೆ ಅಂತ ನಾವು ಹೇಳ್ತೀವಿ.